ಜಮೀನಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಗ್ರಾವೆಲ್ ಮಾಫಿಯಾ. ಪರ್ಮಿಟ್ ಇಲ್ಲದೆ ಬಳ್ಳಾರಿಯ ಜಮೀನುಗಳಲ್ಲಿ ಗ್ರಾವೆಲ್ ಸಾಗಾಟನೆಯನ್ನ ಮಾಡಲಾಗ್ತಾ ಇದೆ. ಸಿರುಗುಪ್ಪ ತಾಲೂಕು ಮುದಿನೂರು ಕ್ರಾಸ್ ಬಳಿ ಅಕ್ರಮ ಗ್ರಾವೆಲ್ ದಂಧೆ ನಡೀತಾ ಇದೆ. ಪ್ರಭಾವಿಗಳ ಹೆಸರೇಳಿ ಗ್ರಾವೆಲ್ ದಂಧೆಯನ್ನ ನಡೆಸ್ತಾ ಇದ್ದಾರೆ ಖದೀಮರು. ನಿಯಮಗಳನ್ನ ಗಾಳಿಗೆ ತೂರಿ ಸಿರುಗುಪ್ಪದಲ್ಲಿ ಅಕ್ರಮ ಗ್ರಾವೆಲ್ ದಂಧೆಯನ್ನ ನಡೆಸಲಾಗ್ತಾ ಇದೆ. ಹತ್ತಾರು ಲಾರಿಗಳಿಂದ ಗ್ರಾವೆಲ್ ಅನ್ನ ಸಾಗಿಸ್ತಾ ಇದ್ದಾರೆ ದಂಧೆಕೋರರು. ಸಿರುಗುಪ್ಪ ತಾಲೂಕಿನಲ್ಲಿ ನಮಗೆ ಯಾವುದೇ ಕಾನೂನಿನ ಭಯವಿಲ್ಲ ಎಂಬಂತೆ ವರ್ತಿಸ್ತಾ ಇದ್ದಾರೆ ಗ್ರಾವೆಲ್ ಖದೀಮರು. ಗಣಿ ಇಲಾಖೆ ಪೊಲೀಸರೇ ಸಾಥ್ ನೀಡ್ತಾ ಇದ್ದಾರಾ ಎನ್ನುವ ಅನುಮಾನಗಳು ಕೂಡ ಇಲ್ಲಿ ಮೂಡ್ತಾ ಇದೆ. ಯಾವುದೇ ರಾಯಲ್ಟಿ ಇಲ್ಲದೆ ಗ್ರಾವೆಲ್ ಅಕ್ರಮವಾಗಿ ಸಾಗಾಟವನ್ನ ಮಾಡ್ತಿದ್ದಾರೆ. ಅಂದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಅಂದ್ರೆ ಇಂದಿಷ್ಟು ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಗ್ರಾವೆಲ್ ಸಾಗಾಟ ಇರಬಹುದು, ಮರಳು ಸಾಗಾಟ ಇರಬಹುದು, ಈ ರೀತಿ ಕಾರ್ಯಗಳನ್ನ ನಾವು ಮಾಡಬೇಕಾದ್ರೆ ಕೆಲವೊಂದಷ್ಟು ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ, ಕೆಲವೊಂದಷ್ಟು ರೂಲ್ಸ್ ಗಳನ್ನ ಕೂಡ ಫಾಲೋ ಮಾಡಬೇಕಾಗುತ್ತೆ. ಆದ್ರೆ ಇವರು ಯಾವುದೇ ರೀತಿ ರೂಲ್ಸ್ ಅನ್ನ ಫಾಲೋ ಮಾಡದೆ, ಯಾವುದೇ ರೀತಿ ಪರ್ಮಿಷನ್ ಅನ್ನ ಪಡೆದುಕೊಳ್ಳದೆ ಈ ರೀತಿ ಸಾಗಾಟವನ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ನಿರ್ದಿಷ್ಟ ಜಾಗದ ಪರ್ಮಿಟ್ ಬೇರೆ ಜಾಗದಲ್ಲಿ ಗ್ರಾವೆಲ್ಗಳನ್ನ ಎತ್ತುವಳಿ ಮಾಡ್ತಾ ಇದ್ದಾರೆ. ಸಿರುಗುಪ್ಪ ತಾಲೂಕಿನಲ್ಲಿ ನಿಯಮ ಬಾಹಿರವಾಗಿ ಅಕ್ರಮ ಗ್ರಾವೆಲ್ನ ಸಾಗಾಟ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅಧಿಕಾರಿಗಳ ಗಮನಕ್ಕೆ ಇನ್ನೂ ಕೂಡ ಬಂದಿಲ್ವಾ ಈ ವಿಚಾರ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂತದ್ದು. ಇಲ್ಲಿ ಅಧಿಕಾರಿಗಳು ಕೂಡ ಇದರಲ್ಲಿ ಏನಾದರೂ ಶಾಮೀಲಾಗಿದ್ದಾರಾ ಎನ್ನುವ ಅನುಮಾನ ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು.